ಅತ್ಯಾಚಾರದ ಆರೋಪಿ ಪ್ರಜ್ವಲ್ ಇವತ್ತು ಮಧ್ಯರಾತ್ರಿ ಬೆಂಗಳೂರಿಗೆ ಬರ್ತಾ ಇದ್ದಾರೆ. 1 ತಿಂಗಳ ಬಳಿಕ ಹಾಸನದ ಸಂಸದ ಅತ್ಯಾಚಾರದ ಆರೋಪಿಯೂ ಆಗಿರುವ ಪ್ರಜ್ವಲ್ ಅವರು ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಬೋರ್ಡಿಂಗ್ ಖಚಿತದ ನಂತರ ಎಸ್ಐಟಿ ಫುಲ್ ಅಲರ್ಟ್ ಆಗಿದೆ. ಇಮಿಗ್ರೇಷನ್ ತಂಡದೊಂದಿಗೆ ಎಸ್ಐಟಿ ಅಧಿಕಾರಿಗಳು ಚರ್ಚೆ ಕೂಡ ನಡೆಸ್ತಾ ಇದ್ದಾರೆ. ಟರ್ಮಿನಲ್ 2ಗೆ ಮ್ಯೂನಿಕ್ನಿಂದ ಲ್ಯಾಂಡಿಂಗ್ ಆಗುತ್ತೆ ಈ ವಿಮಾನ. ಎಲ್ಲಿ ಬೆಂಗಳೂರಿನ ನಮ್ಮ ಕೆಂಪೇಗೌಡ ಏರ್ಪೋರ್ಟ್ ಟರ್ಮಿನಲ್ 2ಗೆ ವಿಮಾನ ಬಂದು ಕೂಡಲೇ ಸ್ಥಳಕ್ಕೆ ಹೋಗ್ತಾರೆ ಆಫೀಸರ್ಸ್ಗಳು. ಹಾಗಾದ್ರೆ ಈ ಇಮಿಗ್ರೇಷನ್ ಅಂತ ಆವಾಗ್ಲಿಂದ ಹೇಳ್ತಾ ಇದೀವಲ್ಲ, ಏನಿದು ಇದರ ಪ್ರಕ್ರಿಯೆ ಹೇಗಿರುತ್ತೆ, ಏನ್ ಕೆಲಸ ಆಗುತ್ತಲ್ಲಿ ಅಂತ ನೋಡ್ತಾ ಹೋಗೋಣ. ಓಕೆ, ಇದೀಗ ಪ್ರಜ್ವಲ್ ಬರ್ತಾ ಇದ್ದಾರೆ ಅಂತೂ ಇಂತೂ. ಇವತ್ತು ಮಧ್ಯರಾತ್ರಿ ರಾಜ್ಯಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ವಿದೇಶದಿಂದ ದೇಶಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ಇದರ ನಡುವೆ ಪ್ರಜ್ವಲ್ ರೇವಣ್ಣ ಬೋರ್ಡಿಂಗ್ ಖಚಿತದ ನಂತರ ಎಸ್ಐಟಿ ಅಲರ್ಟ್ ಆಗಿದ್ದು ಈಗ ಆಲ್ರೆಡಿ ಇಮಿಗ್ರೇಷನ್ ತಂಡದೊಂದಿಗೆ ಒಂದು ಚರ್ಚೆ ಕೂಡ ನಡೆಸಿದ್ದಾರೆ. ಹಿಂಗೆ ನೋಟಿಸ್ ಅನ್ನ ಹೊರಡಿಸಿದ್ವಿ. ಬಹಳ ಪ್ರಮುಖವಾಗಿ ಬೇಕಾಗಿರುವಂತಹ ಆರೋಪಿ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಲೋಕೇಶ್ ನೀಡ್ತಾರೆ. ಲೋಕೇಶ್, ಈ ವಿಚಾರದಲ್ಲಿ ಇಮಿಗ್ರೇಷನ್ ಆಫೀಸರ್ಸ್ಗಳೇ ಮೊದಲಿಗೆ ಪ್ರಜ್ವಲ್ ಅವ್ರನ್ನ ಅಂದ್ರೆ ಈಗ ಕಾಂಟ್ಯಾಕ್ಟ್ ಮಾಡಿ ಅವರ ವರ್ಷದಲ್ಲಿ ಇರ್ತಾರೆ, ಮುಂದಿನ ಪ್ರಕ್ರಿಯೆಗಳನ್ನ ಮುಗಿಸ್ಕೊಳ್ತಾರೆ ಅಂತ ಆವಾಗ್ಲಿಂದಲೂ ಹೇಳ್ತಾ ಇದ್ವಿ. ಏನ್ ಪ್ರಕ್ರಿಯೆಗಳಿರುತ್ತೆ ಇಮಿಗ್ರೇಷನ್ ಅಧಿಕಾರಿಗಳ ವಿಚಾರದಲ್ಲಿ, ಪ್ರಜ್ವಲ್ ವಿಚಾರದಲ್ಲಿ ಅಂತ ನೋಡಿದಾಗ? ಇದೆಯಾ, ಈಗ ಇಮಿಗ್ರೇಷನ್ ಅಧಿಕಾರಿಗಳ ಪ್ರಕ್ರಿಯೆಯಲ್ಲಿ ಪ್ರಮುಖವಾಗಿರುತ್ತೆ. ಏನಂತಂದ್ರೆ ಅಲ್ಲಿಂದ ಜರ್ಮನಿಯ ಮುನಿಕ್ನಿಂದ ಫ್ಲೈಟ್ ಲ್ಯಾಂಡ್ ಅಂದ್ರೆ ಫ್ಲೈಟ್ ಹೊರಟ ತಕ್ಷಣ ಅಲ್ಲಿಂದ ಬರ್ತಾ ಇರೋ ಪ್ರಯಾಣಿಕರ ಪಟ್ಟಿ ಇಮಿಗ್ರೇಷನ್ ಅಧಿಕಾರಿಗಳ ಕೈ ಸೇರುತ್ತೆ. ಅದರಲ್ಲಿ ಪ್ರಜ್ವಲ್ ಹೆಸರು ಇದೆಯಾ ಇಲ್ವಾ ಅಂತೇಳಿ ಚೆಕ್ ಮಾಡ್ಕೊಳ್ತಾರೆ. ಒಂದು ವೇಳೆ ಅವ್ರ ಹೆಸರು ಇತ್ತು ಅಂತಂದ್ರೆ ಅವ್ರನ್ನ ಫ್ಲೈಟ್ ಇಲ್ಲಿ ಬೆಂಗಳೂರಿಗೆ ಲ್ಯಾಂಡ್ ಆದ ತಕ್ಷಣನೇ ಡಿಬೋರ್ಡಿಂಗ್ ಮಾಡ್ಕೊತಾರೆ. ಡಿಬೋರ್ಡಿಂಗ್ ಮಾಡ್ಕೊಂಡ ತಕ್ಷಣ ಅವರು ತಮ್ಮ ಬಳಿಗೆ ವಶಕ್ಕೆ ತೆಗೆದುಕೊಳ್ತಾರೆ. ಜೊತೆಗೆ ಅವರ ಲಗೇಜ್ಗಳನ್ನು ನೇರವಾಗಿ ಇಮಿಗ್ರೇಷನ್ ಕಚೇರಿಗೆ ತರಿಸ್ಕೊಳ್ತಾರೆ. ತರಿಸ್ಕೊಂಡ ತಕ್ಷಣ ನಂತರ ಆ ಇಮಿಗ್ರೇಷನ್ ಅಧಿಕಾರಿಗಳು ಸ್ಥಳೀಯ ಪೊಲೀಸರು ಅಥವಾ SIT ಅಧಿಕಾರಿಗಳಿಗೆ ಈ ಪ್ರಜ್ವಲ್ ರೇವಣ್ಣನ ಕೊಡುವಂಥ ಸಾಧ್ಯತೆ ಇದೆ. ಹಾಗಾಗಿ ನೇರವಾಗಿ SIT ಅಧಿಕಾರಿಗಳು ಪ್ರಜ್ವಲ್ರನ್ನ ವಶಕ್ಕೆ ಪಡೆಯೋಕ್ಕೆ ಸಾಧ್ಯ ಇಲ್ಲ. ಅವರು ಇಮಿಗ್ರೇಷನ್ ಅಧಿಕಾರಿಗಳು ಅವರನ್ನು ವಶಕ್ಕೆ ಪಡೆದ ನಂತರ ಇಮಿಗ್ರೇಷನ್ ಅಧಿಕಾರಿಗಳ ಮುಖಾಂತರ ಪ್ರಜ್ವಲ್ ರೇವಣ್ಣರನ್ನ SIT ಅವರ ವಶಕ್ಕೆ ನೀಡ್ತಾರೆ ಅನ್ನುವಂಥದ್ದು. ಹೀಗಾಗಿ ಅಲ್ಲಿರ್ತಕ್ಕಂಥ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸಿದ ಬಳಿಕ ಪ್ರಜ್ವಲ್ ರೇವಣ್ಣರನ್ನ SIT ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡು ನಂತರ SIT ಕಚೇರಿಗೆ ಕರೆತಂದು ಅಲ್ಲಿ ವಿಚಾರಣೆ ಮಾಡುವ ಸಾಧ್ಯತೆ ಇದೆ. ಬಂಧನ ಪ್ರಕ್ರಿಯೆಗಳನ್ನು ಮುಗಿಸಿದ ನಂತರ ಮೆಡಿಕಲ್ ಟೆಸ್ಟ್ಗೆ ಕರೆದೊಯ್ಯುವ ಸಾಧ್ಯತೆ ಇದೆ. ಈಗಾಗಲೇ SIT ಅಧಿಕಾರಿಗಳು ಒಂದು ಏರ್ಪೋರ್ಟ್ ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ಗೆ ಈಗಾಗಲೇ ಬಂದಿರುವಂಥದ್ದು. ಈ ಒಂದು SIT ಅಧಿಕಾರಿಗಳು ಮತ್ತು ಇಮಿಗ್ರೇಷನ್ ಅಧಿಕಾರಿಗಳ ನಡುವೆ ಈಗಾಗಲೇ ಮಾತುಕತೆ ಆಗಿದೆ. ಅವ್ರು ಯಾವಾಗ ಬರ್ತಾರೆ, ಈ 3:30ಕ್ಕೆ ಅಂದರೆ ಭಾರತೀಯ ಕಾಲಮಾನ 3:30ಕ್ಕೆ ಅಲ್ಲಿಂದ ಹೊರಡ್ತಾರಾ ಇಲ್ವಾ ಏನಂದ್ರೆ ಅನ್ನೋದು ದೊಡ್ಡ ಕುತೂಹಲಕಾರಿ ಆಗಿರುವಂಥದ್ದು. ಹಾಗಾಗಿ ಕಾದು ನೋಡ್ಬೇಕಾಗಿದೆ. ಬರ್ತಾರಾ, ಇವತ್ತು SIT ವಶಕ್ಕೆ ಸಿಗ್ತಾರೆ ಅನ್ನೋದನ್ನ ನೋಡುವಂಥದ್ದು. ಥ್ಯಾಂಕ್ ಯು ಲೋಕೇಶ್ ತಮ್ಮ ಡೀಟೇಲ್ಸ್ಗೆ. ಅಂದ್ರೆ ಟಿಕೆಟ್ ಏನೋ ಬುಕ್ ಆಗಿದೆ, ಅವರು ಬರ್ತಾ ಇದ್ದಾರಾ ಇಲ್ವಾ ಅನ್ನುವಂಥದ್ದು ಕನ್ಫರ್ಮೇಶನ್ ಮಾಹಿತಿ ಸಿಗುವಂಥದ್ದು ಇಮಿಗ್ರೇಷನ್ ಆಫೀಸರ್ಸ್ಗಳಿಗೆ. ಯಾರೆಲ್ಲ ಆಯಾ ಪ್ಯಾಸೆಂಜರ್ಗಳು ಆಯಾ ಸೀಟಿಗೆ ಬಂದಿದ್ದಾರಾ ಅಥವಾ ಇಲ್ವಾ, ಅಬ್ಸೆಂಟ್ ಆಗಿದ್ದಾರಾ, ಇವೆಲ್ಲವೂ ಕೂಡ ಗೊತ್ತಾಗುತ್ತೆ. ಆ ಹಿನ್ನೆಲೆಯಲ್ಲಿ ಅವ್ರು ಬಂದ್ರ ಅಥವಾ ಇಲ್ವಾ ಅನ್ನುವಂಥದ್ದು ಕನ್ಫರ್ಮ್